ನಮಸ್ಕಾರ. ನಾನು ಸಿ ಬಿ ರಂಗನಾಥ್. ಪ್ರೀತಿಯ ಮಕ್ಕಳೇ, ನೀತಿಕತೆ ಸಂಖ್ಯೆ 521. ಇವತ್ತಿನ ಕತೆ ತಪ್ಪು ನಿರ್ಧಾರ. ಇವತ್ತಿನ ಕತೆ ಶುರು ಮಾಡೋಕ್ಕಿಂತ ಮುಂಚೆ ಎಲ್ಲರಿಗೂ ಒಂದೊಂದು ವಿನಂತಿ ಮಾಡ್ಕೊಳ್ತೀನಿ. ಯಾರು ಇದುವರೆಗೂ ನಮ್ಮ CBR ನೀತಿಕತೆಗಳು ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬರ್ ಆಗಿ ಇನ್ನೂ ಹೆಚ್ಚು ಜನಕ್ಕೆ ಕತೆ ತಲುಪಲಿ ಅಂತ ಕೇಳಿಕೊಂಡು ಕತೆ ಶುರು ಮಾಡ್ತೀನಿ. ತಪ್ಪು ನಿರ್ಧಾರ. ಒಂದು ಸಣ್ಣ ಊರು. ಅಲ್ಲಿ ರಾಮರಾಯರು ಅಂತೇಳಿ ಒಬ್ಬ ಗೃಹಸ್ಥ ಇದ್ದಾರೆ. ಅವ್ರಿಗೆ ಒಬ್ಬಳೇ ಮಗಳು, ಅವಳೇ ಸರಳ. ಮಗಳನ್ನು ಗಂಡ ಹೆಂಡತಿ ಪ್ರೀತಿಯಿಂದ ಬೆಳೆಸಿದ್ದಾರೆ. ರಾಮರಾಯರೇ ತುಂಬ ಶ್ರೀಮಂತರಲ್ಲ, ಏನೋ ಹಿರಿಯರಿಂದ ಬಂದು ಮನೆ ಇತ್ತು, ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ರು, ಜೀವನ ಮಾಡ್ಕೊಂಡು ಇದ್ದರು. ಸರಿ, ಸರಳ SSLC ಆಯಿತು, PUC ಆಯಿತು, ಡಿಗ್ರಿನೂ ಮುಗಿಸಿದ್ಲು. ಈಗ ಸುಮ್ಮನೆ ಕೂತ್ಕೊಳ್ಳೋದು ಯಾಕೆ ಅಂಥೇಳಿ, ಈಗಲೇ ಮದುವೆ ಮಾಡ್ತೀನಿ ಅಂದರೆ ಬೇಡ ಬೇಡ ಅಂಥೇಳಿ ಎಲ್ಲೋ ಒಂದು ಸ್ಕೂಲ್ನಲ್ಲಿ ಟೀಚರ್ ಕೆಲಸ ಮಾಡ್ತಾ ಇದ್ಲು. ಅಂತೂ ಇಂತೂ ಅವಳಿಗೆ 24 ಆದಾಗ ಬಲವಂತಕ್ಕೆ ಆಯಿತು, ಮದುವೆಗೆ ಒಪ್ಕೊಂಡು. ಆದರೆ ಈ ಸರಳನ ಆಸೆ, ಅವರ ಅಪ್ಪ ಅಮ್ಮನ ಆಸೆ ಏನಪ್ಪ ಅಂದರೆ, ತಮ್ಮಗಳು ರೂಪವಂತೆ, ಗುಣವಂತೆ, ಏನಾಗಿ ವಿದ್ಯಾವಂತೆ, ಇವಳಿಗೆ ಒಬ್ಬ ಡಾಕ್ಟ್ರು, IAS ಅಧಿಕಾರಿ, IPS ಆ ಥರ ಸಂಬಂಧ ಹುಡುಕಕ್ಕೆ ಹೋದ. 2 ವರ್ಷ ಹುಡುಕಿದ್ರು ಎಲ್ಲರೂ ಸಹಿತ ಡಾಕ್ಟ್ರ್ ಆದವ್ರು, ನನಗೆ ಡಾಕ್ಟ್ರ್ ಆಗಿರುವಂಥ ಹೆಂಡತಿ ಬೇಕು, ನಾವು ಒಟ್ಟಿಗೆ ನರ್ಸಿಂಗ್ ಹೋಮ್ ನಡೆಸ್ತೀವಿ ಅಂತಾರೆ. IAS IPS ಮಾಡಿದ್ರು ನಮ್ಮ ಕೇಡರ್ನವರೇ ಬೇಕು ಅಂತಾರೆ. ಹಾಗಾಗಿ ಅವಳಿಗೆ 2 ವರ್ಷ ಜಾಸ್ತಿ ಆಯ್ತು ಹೊರತು IAS IPS ಈ ಕೇಡರ್ ಡಾಕ್ಟ್ರು ಸಿಗಲೇ ಇಲ್ಲ. ಆಮೇಲೆ ಹುಡುಗ ಬೆಂಗಳೂರಲ್ಲಿ ಇರಬೇಕು, ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಅಂತ ಇವ್ರ ಡಿಮ್ಯಾಂಡ್ ಶುರುವಾಯಿತು. ಸಾಫ್ಟ್ವೇರ್ ಇಂಜಿನಿಯರ್ಗಳು 30 ಲಕ್ಷ 40 ಲಕ್ಷ ಪ್ಯಾಕೇಜ್ ಇರೋರೆಲ್ಲರೂ ಸಹಿತ ಹುಡುಗಿ ಕನಿಷ್ಠ ಒಂದು 15-20 ಲಕ್ಷ ಪ್ಯಾಕೇಜ್ ಇರಲಿ, ಅವಳು ಇಂಜಿನಿಯರೇ ಆಗಿರಲಿ, ಇಲ್ಲಿ ಅದರ ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಇರಲಿ ಅಂತ ಶುರು ಮಾಡಿಬಿಟ್ರು. ಹಾಗಾಗಿ ಅವ್ರದ್ದು 28 ವರ್ಷ ಆದರೂ ವಿದ್ಯಾವಂತೆಯಾಗಿ ರೂಪವಂತೆಯಾಗಿರೋ ಸರಳನ ಮದುವೆ ಆಗಲೇ ಇಲ್ಲ. ಕೊನೆಗೆ ಇವರು ವಿವೇಕ ಬಂತು, ಡಿಮ್ಯಾಂಡ್ ಇಳೀತು. ಅಪ್ಪ, ಡಾಕ್ಟ್ರೂ ಬೇಡ, ಇಂಜಿನಿಯರೂ ಬೇಡ, IAS IPS ಬೇಡ, ಅವನು ಲಕ್ಷಣವಾಗಿದ್ದು ಒಂದು ಸ್ವಲ್ಪ ದುಡಿಮೆ ಚೆನ್ನಾಗಿದ್ದರೆ ಚೆನ್ನಾಗಿ ಸಾಕು, ಅವನಿಗೆ ಬೆಂಗಳೂರಲ್ಲಿ ಇರಬೇಕು, ಅದೊಂದೇ ಅವ್ರ ಡಿಮ್ಯಾಂಡ್. ಹಂಗಾಗಿ ಕೆಲವು ವರಗಳು ಬಂತು. ವರಗಳು ಒಪ್ಪಿದ್ರು ಸರಳ ಒಪ್ಪಲಿಲ್ಲ. ಸರಿ, ಕೊನೆಗೊಂದಿನ ಅವ್ರ ಮನೆಗೆ ಮೋಹನ್ ಅಂತೇಳಿ ಒಬ್ಬ 31-32 ವರ್ಷದ ಹುಡುಗ ತಮ್ಮ ಅಪ್ಪ ಅಮ್ಮನ ಕರ್ಕೊಂಡು ಬಂದ. ರಾಮರಾಯರು ಮಾಡಿಕೊಂಡ್ರು. ಊಟ ಎಲ್ಲ, ತಿಂಡಿ ಕಾಫಿ ತಿಂಡಿ ಎಲ್ಲ ಆಯಿತು. ಆವಾಗ ಮೋಹನ್ ಹೇಳಿದೆ, ನೋಡಿ ರಾಮರಾಯರೇ, ಇವ್ರು ನಮ್ಮ ತಂದೆ, ಇವ್ರು ನಮ್ಮ ತಾಯಿ, ನಮಗೆ ಒಬ್ಬನೇ ಮಗ, ನಾನೀಗ ಬೆಂಗಳೂರಲ್ಲಿ ಇದ್ದೀನಿ, ಮಂಡ್ಯ ಹತ್ರ ನಮ್ಮ ಊರು, ನಮ್ಮ ಅಪ್ಪ ಅಮ್ಮ ಬಹಳ ಬಡತನದಲ್ಲಿದ್ದು ನನ್ನನ್ನು ಬೆಳೆಸಿದ್ರು, ಆಸ್ತಿ ಪಾಸ್ತಿಯಲ್ಲಿ ಕಷ್ಟಪಟ್ಟರು. ನಾನು SLC ಆಗ್ತಿದ್ದಂಗೆ ಬೆಂಗಳೂರಿಗೆ ಬಂದು ಸೇರ್ಕೊಂಡ್ಬಿಟ್ಟೆ. ಅಲ್ಲಿ ಯಾವುದೋ ಆಡಿಟ್ ಆಫೀಸ್ನಲ್ಲಿ ಕಸ ಹೊಡ್ಕೊಂಡಿದ್ದೆ. ಹಾಗೆ PUCನೇ ಆಯಿತು, BCom ಮಾಡಿಕೊಂಡೆ. ಅವ್ರ ನೆರವಿನಿಂದ ಕರೆಸ್ಪಾಂಡೆನ್ಸ್ ಕೋರ್ಸಲ್ಲಿ MCom ಮಾಡಿಕೊಂಡೆ. ಅವರು ನನಗೆ ಅಕೌಂಟ್ಸ್ ಎಲ್ಲನೂ ಕಲಿಸ್ತಾ ಹೋದರು. ಕೊನೆಗೆ CAನೂ ಮಾಡ್ಕೊಂಡ್ಬಿಟ್ಟೆ. ಈಗ ನಾನು ಬೆಂಗಳೂರಿನಲ್ಲಿ ಒಂದು ಅಕೌಂಟ್ಸ್ ಆಫೀಸ್ ಇಟ್ಕೊಂಡು ನಡೆಸ್ತಿದ್ದೀನಿ. ಸ್ವಲ್ಪ ಮ್ಯೂಚುವಲ್ ಫಂಡ್ ಕನ್ಸಲ್ಟೆನ್ಸಿ ಇವೆಲ್ಲ ಮಾಡ್ತೀನಿ. ಸರಿಯಪ್ಪ, ನಿಮ್ಮ ವಿದ್ಯೆ ಆಯಿತು, ನಿಮ್ಮ ಕುಟುಂಬ ಎಲ್ಲ ಒಪ್ಪಿದ್ದೀವಿ. ಆದರೆ ನಮಗೆ ಅತಿ ಮುಖ್ಯವಾಗಿ ಬೇಕಾಗಿರೋದು ಏನಪ್ಪ ಅಂದರೆ, ನಿಮ್ಮ ಸಂಬಳ ಎಷ್ಟು? ನನಗೆ ಯಾರು ಸಂಬಳ ಕೊಡ್ತಾರೆ ಸ್ವಾಮಿ? ನಾನು ಏನು ಆದಾಯನೋ ಅದೇ. ನೋಡಿ, ಸ್ವಂತ ಬಿಸ್ನೆಸ್ ಅಂತೀರ, ನಿಮ್ಮ ಆದಾಯ ಎಷ್ಟು? ತಿಂಗಳಿಗೆ ಎಷ್ಟು ಬರುತ್ತೆ, ವರ್ಷಕ್ಕೆ ಎಷ್ಟು ಬರುತ್ತೆ, ಏನಾದ್ರು ಒಂದು ಹೇಳ್ಬೇಕಲ್ಲಪ್ಪ. ಆ ಮೋಹನ್ ಈಗ ಯಾಕೋ ಸಂಕೋಚ ಮಾಡಿಕೊಂಡ. ರಾಮರಾಯರೇ, ಒಂದು ವಿಷಯ ಹೇಳ್ತೀನಿ ಕೇಳಿ. ನನ್ನ ಆದಾಯ ಚೆನ್ನಾಗಿದೆ, ಆದರೆ ಇಷ್ಟು ಅಂತ ನನಗೆ ಹೇಳಕ್ಕೆ ಮನಸ್ಸು ಬರ್ತಿಲ್ಲ. ಆದರೆ ಒಂದು ಹೇಳಬಲ್ಲೆ, ನಿಮ್ಮ ಹುಡುಗಿಗೆ ಏನು ಕಷ್ಟ ಆಗದೆ ಇದನ್ನು ಅನ್ಕೊಳ್ತೀನಿ, ನೀವು ದಯವಿಟ್ಟು ನನ್ನೇನು ಮದುವೆ ಮಾಡಿಕೊಡಿ, ನಿಮ್ಗೆ ಒಪ್ಪಿಗೆ ಇದ್ರಿ. ಸರಳ ಒಪ್ಪಿಟ್ಟಿದ್ದಾಳೆ, ರಾಮರಾಯರ ಹೆಂಡತಿಗೆ ಒಪ್ಪಿಗೆ, ಈಗ ಮೋಹನನ ಅಪ್ಪ ಅಮ್ಮನಿಗೂ ಒಪ್ಪಿಗೆ. ಆದರೆ ಇಲ್ಲಿ ತಿಕ್ಕಾಟ ಶುರುವಾಗಿದ್ದು, ಆದಾಯ ಎಷ್ಟು ಅಂತ ನಿಖರವಾಗಿ ಹೇಳಬೇಕು ಅಂತ ಆತ ಹೇಳ್ತಾ ಇಲ್ಲ. ಕೊನೆಗೆ ಮಾತಿಗೆ ಬೆಳೆದು, ಸ್ವಾಮಿ, ಆದಾಯ ನೀವು ಹೇಳೋಕ್ಕೆ ಹಿಂಜರಿಯೋದು ನೋಡಿದರೆ ನೀವು ಯಾರೋ ಕೋಟಿ ಇರಬೇಕು, ಮೋಸ ಮಾಡ್ತಾ ಇದ್ದೀರಾ, ಹಾಗಾಗಿ ನಿಮ್ಮ ಸಂಬಂಧ ಬೇಡ ಅಂದ್ಬಿಟ್ರು. ಆತನು ಸಹಿತ ಬೇಡ ಅಂದಮೇಲೆ ಇನ್ನೇ ನಡಿ ಹೋಗೋಣ ಅಂತ ಅಪ್ಪ ಅಮ್ಮ ಕರ್ಕೊಂಡು ಹೊಂಟೋಗ್ಬಿಟ್ರು. ರಾಮರಾಯರು ಎಡವಿದ್ದಿಲ್ಲೇನೆ. ನೇರವಾಗಿ ವರನ ಹತ್ರ ಕೇಳದೆ ಇದ್ರು ಸಹಿತ ಅವ್ರ ಬಂಧು ಬಳಗ ಯಾರು ಎಂತ ವಿಚಾರಿಸ್ಕೊಂಡು ಯಾರನ್ನಾರು ವಿಚಾರಿಸಿದ್ರೆ ಹುಡುಗ ಹೇಗೆ ಏನು ಅಂತೆಲ್ಲ ಗೊತ್ತಾಗೋದು. ಆದರೆ ಇವರು ಸಹಿತ ಎಲ್ಲೋ ದುಡುಕಿದ್ರು. ಸರಿ, ಮದುವೆ ಮುರಿದು ಹೋಗಿದೆ.
ಒಪ್ಪಿಗೆ ಆಗಿದ್ರು ಸಹಿತ ಇನ್ನೇನು ಬೇಗ ಮದುವೆ ಮಾಡಬೇಕು ನೋಡಿದ್ರು. ಈ ಘಟನೆಯಾಗಿ 3 ತಿಂಗಳಿಗೆ ಬೆಂಗಳೂರಿನ ಒಬ್ಬ ವರ ರಾಜು ಅಂತೇಳಿ, ಆತನಿಗೆ ತಿಂಗಳಿಗೆ 40,000 ರೂಪಾಯಿ ಸಂಬಳ. ಅವನಿಗೆ ಇವರು ಒಂದು ಬೈಕ್ ಕೊಡಿಸ್ತೀನಿ ಅಂತೇಳಿ ಅವನು ಡಿಮ್ಯಾಂಡ್ ಇತ್ತು. ಇವರು ಆಯಿತು ಅಂತ ಹೇಳಿದರು. ಅವನಿಗೆ ಎಲ್ಲೋ ಅವನು ಪ್ರೈವೇಟ್ನಲ್ಲಿ ಕೆಲಸ ಮಾಡ್ತಿದ್ದೀನಿ ಅಂತ ಮದುವೆ ಇವ್ರ ಊರಲ್ಲಿ ಧಾಮ್ ಧೂಮ್ ಅಂತೇಳಿ ಮಾಡ್ತಾ ಇದ್ದ. ಮದುವೆ ಧಾರೆ ಬೆಳಗ್ಗೆ, ಹಿಂದಿನ ದಿನ ವರಪೂಜೆ ಮುಗಿದಿದೆ, ಇನ್ನೇನು ಧಾರೆಗೆಲ್ಲ ಸಿದ್ಧ ಆಗಿದೆ. ರಾಮರಳಿಗೆ ನೋಡ್ತಾರೆ, ಸಂಬಳ ಎಷ್ಟು ಆದಾಯ ಎಷ್ಟು ಅಂತ ಹೇಳದೇ ಇದ್ನಲ್ಲ ಮೋಹನ, ಅವನು ಯಾರೋ ಸುಂದರವಾಗಿರೋ ಒಂದು ಹುಡುಗಿ ಜೊತೆಗೆ ಹಿಂದಿ 2-3 ಜನ ಜೊತೆಗೆ ಸೀರಾ ಮದುವೆ ಮನೆ ಬಂದು ಕೂತ್ಕೊಂಡೇ ಬಿಟ್ಟ. ಸಿಟ್ಟು ಬಂದ್ಬಿಡ್ತಾ, ಯಾಕೆ ಬಂದ ಇವನು? ಮದುವೆ ಏನಾದ್ರು ಹಾಳು ಮಾಡಕ್ಕೆ ಬಂದಿ ಅಂತ ಸಿಟ್ಟು ಬಂದ್ಬಿಡ್ತು. ಮೋಹನ, ಏನ ಯಾರಕ್ಕರು ನಿನಗಿಲ್ಲಿ? ನಾಚಿಕೆ ಮನ ಮರ್ಯಾದೆ ಇಲ್ವಾ? ಅವತ್ತು ತಲೆಯೆಲ್ಲ ಮಾತಾಡೋದೋನು ಈಗ ನನ್ನ ಮಗಳು ಮದುವೆ ಹಾಳು ಮಾಡಕ್ಕೆ ಬಂದಿದ್ಯಾ, ಪೊಲೀಸ್ ಕರ್ಸ್ಬಿಡ್ತೀನಿ ಹುಷಾರು ಅಂತೇಳಿ ಸಿಟ್ಟಕ್ಕೆ ಹೋಗಿ ಹೇಳಬಿಟ್ಟು. ಮೋಹನ ನಕ್ಕ, ಏನು ನಗ್ತಿದ್ಯಾ, ನಾಚಿಕೆ ಮನ ಮರ್ಯಾದೆ ಇಲ್ವಾ ಅಂತ. ಜೊತೆಲಿ ಇದ್ದವ್ರಿಗೆ ಆಶ್ಚರ್ಯ, ಅಲ್ಲಿ ಇದ್ದವರೆಲ್ಲ ಏನಿದು ಇಂಥ ಒಳ್ಳೆ ಚೆನ್ನಾಗಿದ್ದಾನೆ, ಇವನ ಬಗ್ಗೆ ಏನಿದು ಹಿಂಗೆಲ್ಲ ಮಾತಾಡ್ತೀಯಲ್ಲ ಇವರು ಅಂತೇಳಿ. ಆಗ ಸ್ವಾಮಿ, ನಾನು ಈ ಮದುವೆಗೆ ಬಂದಿದ್ದೀನಿ ಅತಿಥಿಯಾಗಿ, ನಾನು ನಿನಗೆ ಕರೆದೇ ಇಲ್ಲ, ನೀನು ಹೆಂಗೋ ಬಂದಿ, ನಾಚಿಕೆ ಮನ ಮರ್ಯಾದೆ ಇಲ್ಲೇನೋ ತಗು ಅಂದರು. ಸ್ವಾಮಿ, ನೀವು ಕರೆದಿಲ್ಲ, ಆದರೆ ಹುಡುಗ ಕರೆದಿದ್ದಾನೆ, ಗಂಡಿನ ಕಡೆಯಿಂದ ಬಂದಿದ್ದೀನಿ, ನೀವು ಯಾಕೆ ಅವಮಾನ ಮಾಡಬಾರ್ದು ಅಂತೇಳಿ ಎಚ್ಚರಿಕೆ ಕೊಟ್ಟೆ. ನಿನಗೆ ಯಾರೋ ಕರೆದವರು, ನಿನ್ನಂಥ 420 ಇಂಥವ್ನು ಯಾರು ಕರೀತಾರೆ ಅಂದ್ಕೊಳ್ಳಿ. ಸ್ವಾಮಿ, ನೀವು ಮಳೆ ಆಗ್ತಿದ್ದಲ್ಲ ಮದುವೆ ಹುಡುಗ, ಅವನೇ ಕರೆದಿದ್ದು. ಅಷ್ಟೊತ್ತಿಗೆ ಹಸೆಮಣೆ ಮೇಲೆ ಕೂತಂತ ರಾಜು ಓಡ್ ಬಂದ. ಮಾವ ನಿಲ್ರಿ, ಹಾಗೆ ತಿರಸ್ಕರಿಸ್ಬೇಡ್ರಿ, ನಾನೇ ಕರೆದಿದ್ದು. ಇಂಥ 420 ನಿನಗೆ ಗೆಳೆಯನ? ಥೂ, ಛೆ ಅಂದ್ಬಿಟ್ರು. ಮಾವ, ಹಗೂರವಾಗಿ ಮಾತಾಡಬಾರ್ದು, ಅವ್ರು ಯಾರು ಅಂದ್ಕೊಂಡಿದ್ದೀರಿ? ನನಗೆ ಸಂಬಳ ಕೊಡ್ತಿರೋ ನಮ್ಮ ಬಾಸ್ ನನ್ನಂಥ 10 ಜನನ ಆಫೀಸ್ನಲ್ಲಿ ಇಟ್ಕೊಂಡಿದ್ದಾರೆ. ಏನು ಹೇಳ್ತೀರಿ? ಅಯ್ಯೋ ಅವ್ರು ಬೇಕಾದಂಗಿರೋರು, ಅವ್ರು 420 ಕೆಲಸ ಇಲ್ಲ ಹಂಗೆ ಹಿಂಗೆ ಅಂತಿದ್ದೀರಲ್ಲ, ಛೆ ಅಂದ್ಬಿಟ್ಟ. ನೀವು ಅವ್ರು ಸಾರಿ ಕೇಳಬೇಕು, ಇಲ್ಲೇ ನನ್ನ ಮದುವೆನೇ ಆಗಲ್ಲ ಅಂದ್ಬಿಟ್ಟ. ರಾಮರಾಯರಿಗೆ ಯಾವುದೇನು ಅಂತ ಗೊತ್ತಾಗಲಿಲ್ಲ, ಕಕ್ಕ ಬಿಕ್ಕಿ ಆಗಿಬಿಟ್ರು, ಬೆಬೆ ಅನ್ನೋಕ್ಕೆ ಶುರು ಮಾಡಿಬಿಟ್ರು. ಆಗ ರಾಜುನ ಹೇಳ್ದೆ, ಪಕ್ಕದಲ್ಲಿದ್ದಾರಲ್ಲ ಅವರು ಸಹಿತ ಆಡಿಟ್ರು, ಅವ್ರನ್ನೇ ಮದುವೆ ಆಗಿದ್ದು, 1 ತಿಂಗಳಾಯಿತು, ಬಹಳ ಸಿಂಪಲ್ಲ ಮದುವೆ ಆದರು. ನನಗೀಗ ಮದುವೆ ಅಂತ ಗೊತ್ತಾದ ಕೂಡಲೇ 10,000 ಸಂಬಳ ಜಾಸ್ತಿ ಮಾಡಿದ್ದಾರೆ, ಅಂಥವ್ರ ಬಗ್ಗೆ ಏನೇನೋ ಮಾತಾಡ್ಬಿಟ್ರಲ್ಲ ಅಂದಾಗ ಇವ್ರಿಗೊಂಥರ ಆಗಿ, ಸಾರಿ ಮೋಹನ್ ಅವರೇ, ನಾನು ವಾಪಸ್ ತೊಗೊಂಡಿದ್ದೀನಿ, ದಯವಿಟ್ಟು ಬನ್ನಿ ಅಂತ ಕರೆದ್ರು. ಮದುವೆ ಮುಗೀತು, ಊಟ ಆಯಿತು. ಹೋದವ್ರಿಗೆ ಆಶೀರ್ವಾದ ಮಾಡಿ ನಮ್ಮ ಮೋಹನ್ ಮತ್ತು ದಂಪತಿಗಳೆಲ್ಲ ಹೋದರು. ಇವನು ಸಹಿತ ಮದುವೆ ಮಾಡಿಕೊಂಡು ತನ್ನ ಪಾಡಿಗೆ ತಾನು ಅಳಿಯ ಹೆಂಡತಿಗೆ ಕರ್ಕೊಂಡು ಹೋದ. ರಾಮರಾಜ್ ತಲೆ ಕೆಟ್ಟು ಹೋಗ್ಬಿಡ್ತು. ಅಯ್ಯಯ್ಯೋ, ಎಂಥ ಕೆಲಸ ಮಾಡಿಬಿಟ್ಟೆ, ನಾನು ತಪ್ಪು ನಿರ್ಧಾರ ತೊಗೊಂಡ್ಬಿಟ್ಟೆ. ಅಲ್ಲ, ಆ ಮೋಹನ್ ಬಗ್ಗೆ ಸರಿಯಾಗಿ ಕೇಳ್ದೇನೆ ನನ್ನ ಮಗಳಿಗೆ ಎಂಥ ಅವಕಾಶ ಹಾಳು ಮಾಡಿಬಿಟ್ಟಲ್ಲ ನಾನೇನೆ. ಯಾರಿಗುಂಟು ಯಾರಿಗಿಲ್ಲ, 10 ಜನನ ಕೆಲಸಕ್ಕೆ ಇಟ್ಕೊಂಡಿರೋರು, ತಿಂಗಳಿಗೆ 10 ಲಕ್ಷ ರೂಪಾಯಿ ಆದಾಯ, ಮನೆ ಇದೆ, ಬಂಗ್ಲೆ ಇದೆ, ಎಲ್ಲ ಇದೆ. ಛೇ ನೋಡಿ ಮಕ್ಕಳೇ, ಯಾವತ್ತೂ ಸಹಿತ ಒಬ್ಬ ವ್ಯಕ್ತಿಯ ವಿದ್ಯೆನೋ ಬಟ್ಟೆನೋ ನೋಡಿ ಅವನ ಆದಾಯ ನೋಡಿ ಅಳಿಬಾರ್ದು. ಇವತ್ತು ಎಲ್ಲರಿಗೂ ಸಹಿತ ತಮ್ಮದೇ ಆದಂಥ ಆತ್ಮಗೌರವ ಇರುತ್ತೆ, ಅವ್ರದ್ದೇ ಆದ ದುಡಿಮೆ ಇರುತ್ತೆ, ತಕ್ಕಂಗೆ ಬದುಕ್ತಾರೆ. ಅವ್ರ ವಿದ್ಯೆ, ಹಣ, ಅದಕ್ಕಿಂತ ಗುಣ ನೋಡಬೇಕು. ಯಾಕೆ? ಒಬ್ಬ ಆಟೋ ಡ್ರೈವರ್ ಇವತ್ತು ಕಷ್ಟಪಟ್ಟು ಅವನು ದಿನಕ್ಕೆ 1,000-2,000 ದುಡಿತಾನೆ, ಅದನ್ನು ಸೇವಿಂಗ್ಸ್ ಮಾಡಿರ್ತಾನೆ. ಬೇಡಪ್ಪ, ತರಕಾರಿ ಮಾರೋರು, ರಸ್ತೆಯಲ್ಲಿ ಗಾಡೀಲಿ ಬಾಳೆಹಣ್ಣು ಮಾರೋರು, ಛೇ ನೀವು ಗುಮಾಸ್ತ್ರಿ ಇರ್ಬೋದು, ನಿಮಗೆ ಬಸ್ ಡ್ರೈವರ್ ಇರ್ಬೋದು, ನೀವು ಖಾಸಗಿ ಕೆಲಸ ಮಾಡಿ, ಸರ್ಕಾರಿ ಕೆಲಸ ಮಾಡಿರಿ, ಪ್ರತಿಯೊಬ್ಬರೂ ಸಹಿತ ಪ್ರಾಮಾಣಿಕವಾಗಿ ಕಷ್ಟಪಟ್ಟು ದುಡ್ದು ನ್ಯಾಯವಾದ ರೀತಿಯಲ್ಲಿ ಬದುಕ್ತಾ ಆತ್ಮಗೌರವದಿಂದ ಇರ್ತಾರೆ. ನಾವೆಲ್ಲರನ್ನೂ ಗೌರವದಿಂದ ಕಾಣಬೇಕೇ ಹೊರತು ಅವರನ್ನು ಹಗುರವಾಗಿ ಕಂಡು ನಾಳೆ ನಮ್ಮ ಮರ್ಯಾದೆ ಕಳ್ಕೊಂಬಾರ್ದಲ್ವಾ? ನಮಸ್ಕಾರ.